ಇದು ನೆಕ್ಸ್ಟ್ ಡೇ ಕಂಟಿನ್ಯೂಡ್ ವ್ಲಾಗ್ ಆಗ್ತಿರೋದು. ಹಪ್ಳದ ಉಂಡೆ ಎಲ್ಲ ಹಾಕಿದ್ಮೇಲೆ ಅರ್ದು ಕೊಟ್ಟಿದ್ದಾರೆ. ಹೀಗೆ ಅದನ್ನು ಒಂದು ದಿನ ನಮ್ಮ ಮಠದಲ್ಲೇ ಹಾಕ್ತೀನಿ, ಅಂದರೆ ಒಳಗಡೆನೇ ಹಾಕ್ತೀನಿ. ನೆಕ್ಸ್ಟು ಇಲ್ಲೇ ಒಣಗುತ್ತೆ ಹೆಚ್ಚು ಕಮ್ಮಿ. ಇಲ್ಲ ಅಂದರೆ ಮಾರ್ನಿಂಗ್ ಈಚೆ ಕಡೆ ಹೊರಗಡೆ ಕಲ್ ಮೇಲೆ ಏನಂತ ಹೊರಗಡೆ ಬಿಸಿಲಿಗೆ ಹಾಕಿ ಪ್ಯಾಕ್ ಮಾಡ್ತೀವಿ. ಹೀಗೆಲ್ಲ ಒಣಗಾಕ್ತೀವಿ. ಒಂದು ಪಕ್ಕ ಒಂದು ಹೀಗೆಲ್ಲ ಒಣಗಾಕಬೇಕು. ಎಸ್ಟರ್ಡೇ ನಾನು ಒಣಾಕಿದ್ದ ಹಪ್ಪಳಗಳೆಲ್ಲ ಒಣಗಿದ್ದಾವೆ ನೋಡಿ. ಇಲ್ಲೇ ಪ್ಯಾಕಿಂಗ್ ಮಾಡಿ ಈ ಥರ ಎಲ್ಲ 100 ಪೀಸ್ ಪ್ಯಾಕಿಂಗ್ ಮಾಡಿ ಪಾರ್ಸಲ್ ಕಳಿಸ್ತೀವಿ. ಆಲ್ ಓವರ್ ಇಂಡಿಯಾ, ಆಲ್ ಓವರ್ ಕರ್ನಾಟಕ ಎಲ್ಲ ಕಡೆನೂ ಕಳಿಸ್ತೀವಿ ನೋಡಿ. ಇಷ್ಟು ಒಣಗಿದೆ. ಇದೆಲ್ಲ ಇವಾಗ ಮತ್ತೆ ಒಣಾಗ್ತಿರೋದು. ಇದು ಇವತ್ತು ಅರ್ದಿರೋದು ಫ್ರೆಶ್ ಹಪ್ಪಳ. ಇದೆಲ್ಲ ಲೇಬರ್ಸ್ ಇಟ್ಟು ನಾವು ಅರ್ಸೋದಿದು. ಈ ಥರ 100 ಪ್ಯಾಕ್ ಮಾಡಿ ಇಡ್ತೀವಿ. ಇಷ್ಟು ವರ್ಷ ನಮಗೆ ಸಹಕಾರ. ಅದು ಒಣಗಿದೆ. ಇದು 2 ಸೀರೆಯಲ್ಲಿ ಹಾಕ್ತೀವಿ. ಈ ಥರ ಒಂದು ಸಿಲ್ಕ್ ಸೀರೆ ಅಥವಾ ಕಾಟನ್ ಸೀರೆ ಮನೇಲಿ ಯಾರ್ದಾದ್ರು ದೊಡ್ಡವ್ರದ್ದಿರುತ್ತಲ್ಲ, ಅದರಲ್ಲಿ ಅವ್ರ ಹತ್ರ ಹಳೇದಾಗಿರೋದು ಇಸ್ಕೊಂಡು ಹಾಕ್ತೀವಿ. ಈ ಥರ ನಮ್ಗೆ ಇಷ್ಟು ವರ್ಷ ನಮ್ಮನ್ನು ನಂಬಿಕೆ ಇಟ್ಟು ನಮ್ಮಲ್ಲಿ ಹಪ್ಪಳ ಕೊಂಡಿರೋ ಎಲ್ಲರಿಗೂ, ಗ್ರಾಹಕರಿಗೂ ತುಂಬ ಹೃದಯದ ಕೃತಜ್ಞತೆಗಳನ್ನು ಈ ವಿಡಿಯೋ ಮುಖಾಂತರ ಹೇಳ್ತಿದ್ದೀನಿ. ಥ್ಯಾಂಕ್ ಯು. ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.